ಹಲೋ ಗೈಸ್, ಹಿಡಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ SLC ಎಕ್ಸಾಮ್ ಟು ಪ್ರೈವೇಟು ಮತ್ತು ಫ್ರೆಶರ್ಸು ಮತ್ತು ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೀತಾ ಇದ್ದೀರಾ, ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಎಕ್ಸಾಮ್ ಟು ಅಲ್ಲಿ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರಾ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ SSLC ಎಕ್ಸಾಮ್ ಟು ಪ್ರೈವೇಟ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಎಕ್ಸಾಮ್ ಟು ಅಲ್ಲಿ, ಮತ್ತು SSLC ಎಕ್ಸಾಮ್ ಟು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ಮತ್ತು ಕನಿಷ್ಠ ಎಷ್ಟು ಅಂಕ ಬಂದರೆ ನೀವು ಪಾಸ್ ಆಗ್ತೀರಾ, ಮತ್ತು ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರಾ ಇಲ್ವಾ ಅಂತ, ಮತ್ತು SLC ಎಕ್ಸಾಮ್ ಟು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಈ ಥರ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ವೈಟ್ ಬೋರ್ಡ್ ಇದೆ, ಸೊ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಫಸ್ಟು ಬಂದ್ಬಿಟ್ಟು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನೋಡಿ. ಫ್ರೆಶರ್ಸ್ ವಿದ್ಯಾರ್ಥಿಗಳು ಅಂದರೆ ನೀವು ಈಗ ಕಾಲೇಜ್ಗೆ ಇದು ಮಾಡ್ಬಿಟ್ಟು ಮಾಮೂಲಿ ಎಕ್ಸಾಮ್ನ ಬರೀತಾರೋ ಫ್ರೆಶರ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ರೂಲ್ಸ್ ಹೆಂಗಿದಪ್ಪ ಅಂದರೆ, ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ನಿಮಗೆ, ಸೊ ಎಕ್ಸಾಮ್ 1 ಎಕ್ಸಾಮ್ 2 ಸೇಮ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 33% ಬಂದರೆ ನೀವು ಎಲ್ಲ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು 33% ಬಂದರೆ ನೀವು ಪಾಸ್ ಆಗ್ತೀರಾ. ಅಂದರೆ 625ಕ್ಕೆ ನೀವು ಎಕ್ಸಾಮ್ನ ಬರೀತು ಅಂದರೆ 625ಕ್ಕೆ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ನೀವು 206ನ ತೆಗಿಬೇಕು. 206ನ ತೆಗೆದ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ 6 ಸಬ್ಜೆಕ್ಟ್ ಇದೆಯಲ್ವಾ, ಪ್ರತಿ ಸಬ್ಜೆಕ್ಟಲ್ಲೂ ಬಂದು ನಿಮಗೆ 33% ಬರಲೇಬೇಕು. 33% ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಿ. ಈಗ ಎಷ್ಟು ತೆಗಿಬೇಕು ಅಂತ ನೀವು ಕೇಳೋದಾದ್ರೆ, ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ ಅಲ್ವಾ, ನಿಮ್ಮ ಒಂದು ಸ್ಕೂಲಲ್ಲಿ ಕೊಟ್ಟಿರ್ತಾರೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಕೊಟ್ಟಿರ್ತಾರೆ. ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ಕನ್ನಡಕ್ಕೆ ಬಂದ್ಬಿಟ್ಟು ನಿಮಗೆ 25 ಇರುತ್ತೆ. ಇನ್ನು 5 ಸಬ್ಜೆಕ್ಟ್ಗೆ ಅಂದರೆ ಗಣಿತ ಮತ್ತು ಇಂಗ್ಲೀಷು, ಹಿಂದಿ, ಸಮಾಜ ವಿಜ್ಞಾನಕ್ಕೆ ಬಂದ್ಬಿಟ್ಟು ನಿಮಗೆ ಇನ್ನು 5 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು 20 ಇರುತ್ತೆ. ಕನ್ನಡಕ್ಕೆ ಮಾತ್ರ ನಿಮಗೆ 25 ಅನ್ನೋದು ಇರುತ್ತೆ. ಈಗ ಬಂದ್ಬಿಟ್ಟು ನೀವು ಕನ್ನಡ ಎಕ್ಸಾಮ್ನ ಬರೀತೀರಿ ಅಂದ್ಕೊಳ್ಳಿ. ಅಂದರೆ ಥಿಯರಿ ಎಕ್ಸಾಮು ನಿಮಗೆ ಹೇಗಪ್ಪ ಅಂದರೆ, ಈಗ ಥಿಯರಿ ಎಕ್ಸಾಮ್ ಏನು ಬರೀತೀರಾ, ಎಕ್ಸ್ಟರ್ನಲ್ ಮಾರ್ಕ್ಸು ಪ್ಲಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಮಾಡಿ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಬರೋ ನಂಗೆ ಈಗ ಅರ್ಥ ಆಗ್ತಾರೆ ಅಂತ ನೀವು ಕೇಳ್ಬೋದು. ಇಂಟರ್ನಲ್ ಮಾರ್ಕ್ಸ್ ಅಂದರೆ 25 ಕೊಟ್ಟಿರ್ತಾರಲ್ವ ನಿಮ್ಮ ಒಂದು ಸ್ಕೂಲಲ್ಲಿ, 25 ಕನ್ನಡಕ್ಕೆ ಬಂದ್ಬಿಟ್ಟು 25 ಆಗಲೇ ಹೇಳ್ದಂಗೆ 25 ಕೊಟ್ಟಿರ್ತಾರೆ, ಮತ್ತು 20 ಇನ್ನೊಂದು 5 ಸಬ್ಜೆಕ್ಟ್ಗೆ ಇರುತ್ತೆ. ಸೊ ಇದನ್ನ ಆ್ಯಡ್ ಮಾಡಿ ನಿಮಗೆ ಏನು ಥಿಯರಿ ಎಕ್ಸಾಮ್ನ ಬರೀತೀರಾ ನೀವು 80 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ನ ಬರೀತೀರಾ, ಅದನ್ನು ಎರಡು ಸೇರಿಸಿ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಬ್ರೋ ಈಗ ನಾವು ಎಷ್ಟು ತೆಗೆದ್ರೆ ಪಾಸ್ ಆಗ್ತೀವಿ ಪ್ರತಿ ಸಬ್ಜೆಕ್ಟ್ ಅಂತ ನೀವು ಕೇಳೋದಾದ್ರೆ, ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ಈಗ ಕನ್ನಡನೇ ತೊಗೊಳ್ಳಿ. ಕನ್ನಡಕ್ಕೆ ಬಂದ್ಬಿಟ್ಟು ನಿಮಗೆ 125ಕ್ಕೆ ಬಂದ್ಬಿಟ್ಟು ಎಕ್ಸಾಮ್ ಇರುತ್ತೆ, 25 ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ಇನ್ನು 100 ಎಕ್ಸಾಮ್ಗೆ ನೀವು ಕನ್ನಡ ಎಕ್ಸಾಮ್ನ ಬರೀತೀರಾ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕನ್ನಡದಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಸ್ಕೂಲಲ್ಲಿ 25 ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಕೊಟ್ಟಿದ್ದಾರೆ ಅಂದರೆ, ಸುಮಾರು ಜನಕ್ಕೆ 25 ಕೊಟ್ಟಿರ್ತಾರೆ, ಇನ್ನು ಕಮ್ಮಿ ಜನಕ್ಕೆ ಬಂದ್ಬಿಟ್ಟು ಒಂದು 20, 19, 21, 22 ಹಿಂಗೆ ಕೊಟ್ಟಿರ್ತಾರೆ. ಈಗ ನಿಮ್ಮ ಒಂದು ಸ್ಕೂಲಲ್ಲಿ 25 ಕೊಟ್ಟಿರೋ ಅಂದ್ಕೊಳ್ಳಿ. ಈಗ ಬಂದ್ಬಿಟ್ಟು ನೀವು ಥಿಯರಿ ಎಕ್ಸಾಮ್ ಏನು ಬರೀತೀರಾ, 100 ಮಾರ್ಕ್ಸ್ಗೆ ಬಂದ್ಬಿಟ್ಟು ಏನು ಥಿಯರಿ ಎಕ್ಸಾಮ್ನ ಬರೀತೀರಾ, 100 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ಮಿನಿಮಮ್ ಬಂದ್ಬಿಟ್ಟು ಒಂದು 16 ತೆಗೆದ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಕನ್ನಡ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು 41 ತೆಗೆದ್ರೆ ಪಾಸ್ ಆಗ್ತೀರಾ. 41 ಬಂದರೆ ಎಲ್ಲ ಟೋಟಲ್ ಮಾಡಿ ಅಂದರೆ 25 + 16 ಎಷ್ಟಾಯಿತು, ಸೊ 41 ಆಗುತ್ತೆ. ನಿಮಗೆ 33% ಅಲ್ಲೇ ಬರುತ್ತೆ. ನೀವು ಕನ್ನಡ ಎಕ್ಸಾಮಲ್ಲಿ ಬಂದ್ಬಿಟ್ಟು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಇನ್ನು ಮಿಕ್ಕಿತ್ತು 5 ಸಬ್ಜೆಕ್ಟ್ ಅಂದರೆ ಕನ್ನಡ ಅಲ್ಲ, ಇನ್ನು 5 ಸಬ್ಜೆಕ್ಟ್ ಅಂದರೆ ನಿಮಗೆ ಹಿಂದಿ, ಇಂಗ್ಲೀಷು ಮತ್ತು ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನಕ್ಕೆ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು 20 ಇರುತ್ತೆ. ಈಗ ವಿಜ್ಞಾನನೇ ತಗೊಳ್ಳಿ, ವಿಜ್ಞಾನದಲ್ಲಿ ಬಂದ್ಬಿಟ್ಟು ನಿಮಗೆ 20 ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಕೊಟ್ಟಿರ್ತಾರೆ. ನೀವು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 13 ತೆಗೆದ್ರೆ ಸಾಕು. ನಿಮಗೆ 20 + 13 ಎಷ್ಟಾಗುತ್ತೆ, 33 ಆಗುತ್ತೆ. ನಿಮಗೆ 33% ಅಲ್ಲೇ ಬರುತ್ತೆ. ನೀವು ಏನು ವಿಜ್ಞಾನ ಎಕ್ಸಾಮಲ್ಲಿ ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಸೇಮ್ ಇರುತ್ತೆ. ಇನ್ನು 4 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ಸೇಮ್ ಇರುತ್ತೆ. ನೀವು ಇಂಟರ್ನಲ್ ನಮಗೆ ಕಮ್ಮಿ ಕೊಟ್ಟಿದ್ದಾರೆ ಬರೋ ಅಂದರೆ 20ಕ್ಕೆ ಬಂದ್ಬಿಟ್ಟು 19, 18, 17, ಇನ್ನೂ ಕಮ್ಮಿ ಅಂದರೆ ಒಂದು 13, 12 ಹಿಂಗೆ ಕೊಟ್ಟಿದ್ದಾರೆ ಅಂದರೆ ನೀವು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಜಾಸ್ತಿ ತೆಗಿಬೇಕಾಗುತ್ತೆ. ಕನ್ನಡದಲ್ಲಿ ನನಗೆ ಇನ್ನೂ ಕಮ್ಮಿ ಕೊಟ್ಟಿದ್ದಾರೆ ಅಂದರೆ 12, 13 ಹಿಂಗೆ ಕೊಟ್ಟಿದ್ದಾರೆ. ನೀವು ಕೂಡ ಸೇಮು ಕನ್ನಡ ಎಕ್ಸಾಮಲ್ಲಿ ಬಂದ್ಬಿಟ್ಟು ಥಿಯರಿಲಿ ಬಂದ್ಬಿಟ್ಟು ನೀವೇನು ಥಿಯರಿ ಬರೀತೀರಾ ಅದರಲ್ಲಿ ಬಂದ್ಬಿಟ್ಟು ಜಾಸ್ತಿ ಮಾರ್ಕ್ಸ್ನ ತೆಗಿಬೇಕಾಗುತ್ತೆ. ಅದನ್ನು ಎರಡೂ ಸೇರಿಸಿ ನಿಮಗೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ಆಗಲೇ ಹೇಳ್ದಂಗೆ 33% ಬರಲೇಬೇಕು. 33% ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ಪ್ರೈವೇಟ್ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, ಪ್ರೈವೇಟ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಕೂಡ ಸೇಮ್ ಇರುತ್ತೆ. ನಿಮಗೆ ಬಂದ್ಬಿಟ್ಟು ಯಾವುದೇ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ನಿಮಗೆ ಬಂದ್ಬಿಟ್ಟು 625ಕ್ಕೆ ನೀವು ಎಕ್ಸಾಮ್ನ ಬರೀತು ಅಂದರೆ ನಿಮಗೆ ಬಂದ್ಬಿಟ್ಟು 206 ತೆಗಿಲೇಬೇಕಾಗುತ್ತೆ. ಎಕ್ಸಾಮಲ್ಲೇ ನೀವು 206 ತೆಗಿಲೇಬೇಕಾಗುತ್ತೆ. ಅಂದರೆ ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ 33 ಬರಲೇಬೇಕು. ಅಂದರೆ ಈಗ 5 ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಇಂಗ್ಲೀಷು, ಹಿಂದಿ, ಸಮಾಜ ವಿಜ್ಞಾನ, ಗಣಿತ ಮತ್ತು ವಿಜ್ಞಾನದಲ್ಲಿ ಬಂದ್ಬಿಟ್ಟು ನಿಮಗೆ 33 ಬರಲೇಬೇಕು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ. ಮತ್ತು ಕನ್ನಡದಲ್ಲಿ ಬಂದ್ಬಿಟ್ಟು ನೀವು 41ನ ತೆಗಿಲೇಬೇಕು. ಎಕ್ಸಾಮಲ್ಲೇ ತೆಗಿಬೇಕು. ಎಕ್ಸಾಮಲ್ಲೇ ನೀವು ಇಷ್ಟು ತೆಗೆದ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ ಪ್ರೈವೇಟ್ ವಿದ್ಯಾರ್ಥಿಗಳು.
ಪ್ರೈವೇಟ್ ವಿದ್ಯಾರ್ಥಿಗಳು ಕೇಳ್ಬೋದು, ಬ್ರೋ ನಮಗೆ ಯಾಕೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂತ ನೀವು ಕೇಳ್ಬೋದು. ನಿಮಗೆ ಬಂದ್ಬಿಟ್ಟು ಪ್ರೈವೇಟ್ ವಿದ್ಯಾರ್ಥಿಗಳು ಅಂದರೆ ನೀವು ಡೈರೆಕ್ಟ್ ಎಕ್ಸಾಮ್ನ ಕಟ್ಟಿ ಬರೀತಾ ಅಂದರೆ ನೀವು ಸ್ಕೂಲ್ಗೆ ಹೋಗಲ್ಲ, ಡೈರೆಕ್ಟ್ ಎಕ್ಸಾಮ್ನ ಕಟ್ಟಿ ಬರೀತಾ ಇರ್ತೀವಿ. ಅದಕ್ಕೆ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಎಕ್ಸಾಮಲ್ಲೇ ಬಂದ್ಬಿಟ್ಟು ನಿಮಗೆ 33% ತೆಗಿಲೇಬೇಕು. ಅಂದರೆ 206, 625ಕ್ಕೆ ಬಂದ್ಬಿಟ್ಟು 206 ತೆಗಿಬೇಕು. ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು 5 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು 33 ಬರಬೇಕು. ಇನ್ನು ಕನ್ನಡಕ್ಕೆ ಬಂದ್ಬಿಟ್ಟು 41 ಬರಲೇಬೇಕು. ಎಕ್ಸಾಮಲ್ಲೇ ನೀವು ತೆಗಿಬೇಕಾಗುತ್ತೆ. ಅಷ್ಟೇನೋ ತೆಗೆದ್ರೆ ನೀವು ಎಕ್ಸಾಮಲ್ಲಿ ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಈಗ ಫ್ರೆಶರ್ಸ್ಗೆ ಬಂದ್ಬಿಟ್ಟು ಪ್ರೈವೇಟ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆ ತುಂಬ ಜನ ಕೇಳ್ತಾರೆ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಫ್ರೆಶರ್ಸ್ಗೆ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಯಾವ ಒಂದು ಟೈಮಲ್ಲಿ ಕೊಡ್ತಾರಪ್ಪ ಅಂದರೆ, ಸೊ ಈಗ ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ನಿಮಗೆ ನೀವು 4 ಸಬ್ಜೆಕ್ಟ್ ಏನಾರ ಫೇಲ್ ಆಗ್ತು ಅಂದರೆ, ಈಗ ಎಕ್ಸಾಮ್ 2ನ ಕಟ್ಟಿ ಬರೀತಾ ಇರ್ತೀರ. ಇದರಲ್ಲಿ ಬಂದ್ಬಿಟ್ಟು ನೀವು 3 ಸಬ್ಜೆಕ್ಟು ಪಾಸ್ ಆಗಿರ್ತಾರೆ ಅಂದ್ಕೊಳ್ಳಿ. ಎಕ್ಸಾಮ್ 2ಅಲ್ಲಿ ಬಂದ್ಬಿಟ್ಟು 3 ಸಬ್ಜೆಕ್ಟು ಪಾಸ್ ಆಗಿರ್ತೀರ. ಇನ್ನು ಒಂದು ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನಿಮಗೆ 3 ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತೀವಿ. ಇನ್ನೊಂದು ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಬೇಕು ಅಂದರೆ ನಿಮಗೆ ಅಲ್ಲಿ ಬಂದ್ಬಿಟ್ಟು ನಮಗೆ ಒಂದು 30 ಬತ್ತು ಅಂದ್ಕೊಳ್ಳಿ. 30 ಬತ್ತು ಅಂದರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಿ. ಸೊ ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 6 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು 5 ಮಾರ್ಕ್ಸ್ ಇರುತ್ತೆ. ಸೊ ಅವಾಗ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ನ ಮಾಡಿ, ಸೊ ನಿಮಗೆ 33ನ ಕೊಟ್ಬಿಟ್ಟು ನಿಮ್ಮನ್ನ ಆ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸೊ ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ಇದು ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೂ ಇರ್ತದೆ, ಮತ್ತು ಯಾರೋ ಪ್ರೈವೇಟ್ ವಿದ್ಯಾರ್ಥಿಗಳು ನಿಮಗೂ ಕೂಡ ಇರುತ್ತೆ, ಮತ್ತು ಯಾರೋ ರಿಪೀಟರ್ಸ್ ಇದ್ದೀರಾ ರಿಪೀಟರ್ಸ್ಗೂ ಕೂಡ ಇರುತ್ತೆ. ಮತ್ತು ಇಂಪ್ರೂವ್ಮೆಂಟ್ಗೆ ಯಾರೆಲ್ಲ ಎಕ್ಸಾಮ್ನ ಬರೀತಿದ್ದೀರಾ, ನಮಗೆ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ. ಈಗ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಕ್ಸಾಮ್ 2ನ ಕಟ್ಟಿ ಬರೀತಿದ್ರೆ ಅವ್ರಿಗೆ ಬಂದ್ಬಿಟ್ಟು ಒಂದು ಡೌಟ್ ಅನ್ನೋದಿರುತ್ತೆ. ಈಗ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಮಿನಿಮಮ್ ಬಂದ್ಬಿಟ್ಟು ಒಂದು 300 ಮಾರ್ಕ್ಸ್ ಬಂದಿದೆ. ಈಗ ನೀವು ಎಕ್ಸಾಮ್ 2ನ ಕಟ್ಟಿ ಬರೀತಾ ಇರ್ತೀರ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 320 ಅಂದ್ಕೊಳ್ಳಿ. ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ನಿಮಗೆ 300 ಬಂದಿರುತ್ತೆ. ಎಕ್ಸಾಮ್ 2ಅಲ್ಲಿ ಬಂದ್ಬಿಟ್ಟು 310 ಬಂದಿರುತ್ತೆ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಬಂದ್ಬಿಟ್ಟು 310 ಪಾಸಿಂಗ್ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅಲ್ವಾ, ಅಂದರೆ 310 ಜಾಸ್ತಿ ಇರುತ್ತೆ. ಅದನ್ನು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಆ್ಯಡ್ನ ಮಾಡ್ತಾರೆ. ಈಗ ನೀವು ಕೇಳ್ಬೋದು, ಅಕಸ್ಮಾತ್ ಕಮ್ಮಿ ಬಂದ್ಬಿಡ್ತು ಅಂದರೆ ಏನು ಮಾಡೋದು ಬ್ರೋ ಅಂದರೆ, ಈಗ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಒಂದು 400 ತಗೊಳ್ಳಿ, 400 ಬತ್ತು. ಈಗ ಎಕ್ಸಾಮ್ 2ಅಲ್ಲಿ ಕಟ್ಟಿ ಬರೀತಾ ಇರ್ತೀರಿ ಇಂಪ್ರೂವ್ಮೆಂಟ್ಗೆ. ಎಕ್ಸಾಮ್ 2ಅಲ್ಲಿ ಬಂದ್ಬಿಟ್ಟು 398 ಬಂದ್ಬಿಡ್ತು ಅಂದ್ಕೊಳ್ಳಿ, ಅಂದರೆ 2 ಮಾರ್ಕ್ಸ್ ಕಮ್ಮಿ ಬತ್ತು ಅಂದ್ಕೊಳ್ಳಿ. ಅವಾಗ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ಎಕ್ಸಾಮ್ 1ರಲ್ಲಿ ನೀವು ಜಾಸ್ತಿ ತೆಗ್ದಿರ್ತೀರಲ್ವ, ಅದನ್ನು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿಯನ್ನು ಮಾಡ್ತಾರೆ. ನೀವು ಯಾವ ಒಂದು ಎರಡೂ ಕಂಪೇರ್ನ ಮಾಡಿಬಿಟ್ಟು ನೀವು ಈ ಜಾಸ್ತಿ ಯಾವನ್ನ ತೆಗ್ದಿರ್ತೀರ ಅದನ್ನು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಆ್ಯಡ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಸಪ್ಲಿಮೆಂಟ್ರಿ ಅಂತ ಕೊಟ್ಬಿಡ್ತಾರೆ ಬರುವಂಥ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. SSLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ 2ಅಲ್ಲಿ ನೀವು ಸಪ್ಲಿಮೆಂಟ್ರಿಯಾಗಿ ನೀವೇನು ಎಕ್ಸಾಮ್ನ ಬರೀತಾ ಇದ್ದರೆ ಅದಕ್ಕೆ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಬಂದ್ಬಿಟ್ಟು ಸಪ್ಲಿಮೆಂಟ್ರಿ ಅಂತ ಅಲ್ಲಿ ಮೆನ್ಷನ್ ಮಾಡೋದಿಲ್ಲ. ನೀವು ಎಕ್ಸಾಮ್ 1 ಹೇಗೆ ಪಾಸ್ ಆಗಿರ್ತಾರೆ, ಸುಮಾರು ಜನ ವಿದ್ಯಾರ್ಥಿಗಳು ಎಕ್ಸಾಮ್ 1ರಲ್ಲಿ ಸೊ ಹೇಗೆ ಪಾಸ್ ಆಗಿರ್ತಾರೆ ಅವರ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಏನು ಎಂಟ್ರಿಯನ್ನು ಮಾಡಿರ್ತಾರೆ ಸೇಮ್ ನಿಮಗೂ ಕೂಡ ಅದೇ ರೀತಿ ಎಂಟ್ರಿಯನ್ನು ಕೊಡ್ತಾರೆ. ಮತ್ತು ಮಾರ್ಕ್ಸ್ಗಳು ಮಾತ್ರ ಚೇಂಜ್ ಇರುತ್ತೆ. ನಿಮಗೆ ಬಂದ್ಬಿಟ್ಟು ಯಾವುದೇ ಒಂದು ಕಾರಣಕ್ಕೂ ಸಪ್ಲಿಮೆಂಟ್ರಿ ಅಂತ ಅಲ್ಲಿ ಆ್ಯಡ್ ಮಾಡಲ್ಲ. ಮತ್ತು ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ. ಈ ವರ್ಷ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 3 ಬಂದ್ಬಿಟ್ಟು ಡೌಟ್ ಅಂತಲೇ ಹೇಳ್ಬೋದು. ಸೊ ಕ್ಲಿಯರಾಗಿ ಹೇಳೋದಂದರೆ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಾ ಇದ್ದರೆ ಇದೇ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಆಗಿರುತ್ತೆ. ಎಕ್ಸಾಮ್ 2ಅಲ್ಲಿ ನೀವು ಪಾಸ್ ಆಗಿಲ್ಲ ಅಂದರೆ ನೀವು 1 ವರ್ಷಗಳನ್ನು ಕಾಯಬೇಕಾಗುತ್ತೆ. ಅಂದರೆ 2027ಕ್ಕೆ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಕಟ್ಬಿಟ್ಟು ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಎಕ್ಸಾಮ್ 2ಅಲ್ಲೇ ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಮಾಡಲ್ ಕ್ವಶನ್ ಪೇಪರ್ ಇದೆ, ಮತ್ತು ಎಕ್ಸಾಮ್ 1ರಲ್ಲಿ ಏನು ಪೇಪರ್ ಬಂದಿತ್ತು ಅದನ್ನು ಓದ್ಕೊಂಡು ಹೋಗಿ ಆರಾಮಾಗಿ ಎಕ್ಸಾಮ್ನ ಬರೆದ್ಬಿಟ್ಟು ಪಾಸಾಗಿ. ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ, ಇಂಟರ್ನಲ್ಲು ಪ್ಲಸ್ಸು ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂದರೆ ಈ ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಎರಡೂ ಸೇರಿಸಿ ಆ್ಯಡ್ನ ಮಾಡಿ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ನೀವು ಒಂದು 40ಗೆ ಕಲ್ತ್ಕೊಂಡು ಹೋದರೆ ನೀವು ಇಂಟರ್ನಲ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಇಂಟರ್ನಲ್ ಕೊಟ್ಟಿದ್ರೆ ನೀವು ಎರಡೂ ಸೇರಿಸಿ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಈ ವರ್ಷ ಇರೋದಿಲ್ಲ. ಶಿಕ್ಷಣ ಸಚಿವರು ಏನು ಹೇಳಿದಾರಪ್ಪ ಅಂದರೆ, ಈ ವರ್ಷ ಬಂದ್ಬಿಟ್ಟು 94% ಜಾಸ್ತಿ ಬಂದಿದೆ. ನಾನು ಆಗಲೇ ವಿಡಿಯೋದೆಲ್ಲ ಹೇಳಿದ್ದೀನಿ, 94% ಜಾಸ್ತಿ ಬಂದಿದೆ ಈ ವರ್ಷ ಸ್ಕೋರು. ಸೊ ಅದಕ್ಕೋಸ್ಕರ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ ಅಂತ ಆಗಲೇ ಅವರು ಹೇಳಿದ್ದಾರೆ ನ್ಯೂಸ್ನಲ್ಲಿ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ನೀವು ಎಕ್ಸಾಮ್ 2ಅಲ್ಲೇ ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ನಾನು ಆಗಲೇ ಹೇಳ್ದಂಗೆ ನಿಮಗೆ 2027ಕ್ಕೆ ಮತ್ತೆ ನೀವು 1 ವರ್ಷ ಕಾದ್ಬಿಟ್ಟು ಎಕ್ಸಾಮ್ನ ಕಟ್ಟಿ ಬರೀಬೇಕಾಗುತ್ತೆ. ಸುಮ್ಮನೆ 1 ವರ್ಷ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಕ್ಸಾಮ್ 2ಅಲ್ಲೇ ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಮತ್ತು ಎಕ್ಸಾಮ್ 2ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಾ. ಎಕ್ಸಾಮ್ 2 ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಈ ತಿಂಗಳು ನಿಮಗೆ 18ಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತು ಅಂದರೆ ಮುಗಿಯೋದು ಬಂದ್ಬಿಟ್ಟು ನಿಮಗೆ
ನಿಮಗೆ ಬಂದ್ಬಿಟ್ಟು 25ನೇ ತಾರೀಕು ಅಂದರೆ ಮೇ 25ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ 2 ಅನ್ನೋದು ಎಂಡ್ ಆಗುತ್ತೆ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಡೇಟ್ ಹೇಳೋದಾದರೆ ನಿಮಗೆ ಒಂದು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 25ಕ್ಕೆ ಮುಗೀತು ಅಂದರೆ ಒಂದು 28ನೇ ತಾರೀಕಿಂದ ನಿಮಗೆ ವ್ಯಾಲ್ಯೂಯೇಷನ್ ಅಂದು ಸ್ಟಾರ್ಟ್ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸಿ ನಿಮಗೆ ಆದಷ್ಟು ಬೇಗ ಬಂದ್ಬಿಟ್ಟು ನಿಮಗೆ ಜೂನ್ ತಿಂಗಳಲ್ಲಿ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. ಜೂನ್ ತಿಂಗಳಲ್ಲಿ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. ಜೂನಲ್ಲಿ ಬಂದ್ಬಿಟ್ಟು ಎಷ್ಟನೇ ಡೇಟ್ಗೆ ಬಂದ್ಬಿಟ್ಟು ನಮಗೆ ರಿಸಲ್ಟ್ನ ಕೊಡ್ತಾರೆ ಅಂತ ನೀವು ಕೇಳೋದಾದರೆ ನಿಮಗೆ ಎಕ್ಸಾಮ್ 2 ಮುಗಿದ್ಮೇಲೆ ಬಂದ್ಬಿಟ್ಟು ಇದೇ ತಿಂಗಳು 25ನೇ ತಾರೀಕಿಗೆ ಬಂದ್ಬಿಟ್ಟು ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ. ನಿಮಗೆ ಮುಗಿದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಜೂನಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ಒಂದು ಡೇಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಯಾರೆಲ್ಲ ಎಕ್ಸಾಮ್ 2 ಬರೀತಾ ಇದ್ದೀರಾ ವಿದ್ಯಾರ್ಥಿಗಳು ಮತ್ತು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಎಸ್ ಅಂತ ಕಮೆಂಟ್ ಮಾಡಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ 2 ಬಂದ್ಬಿಟ್ಟು ಡಿಫಿಕಲ್ಟ್ ಇರುತ್ತೆ ಅಲ್ವಾ, ಮಾಮೂಲಿ ನಾರ್ಮಲ್ ಆಗಿರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ಎಕ್ಸಾಮ್ 2 ಬಂದ್ಬಿಟ್ಟು ನಾರ್ಮಲ್ ಆಗಿರುತ್ತೆ. ಸೊ ಎಕ್ಸಾಮ್ ಒಂದರಲ್ಲಿ ಹೇಗೆ ನಡೆಸಿದ್ರು ಸೇಮ್ ಹಂಗೆ ಇರುತ್ತೆ ಎಕ್ಸಾಮ್ 2 ಅಲ್ಲೂ ಕೂಡ. ಸೊ ಬೇಗ ಬಂದ್ಬಿಟ್ಟು ನಿಮ್ಮ ಒಂದು ಆಲ್ ಟಿಕೆಟ್ನ ಈಸ್ಕೊಂಡು ನಿಮ್ಮ ಒಂದು HM ಒಂದು ಸೈನ್ ಹಾಕಿಸ್ಕೊಂಡು ಆಲ್ ಟಿಕೆಟ್ ಮೇಲೆ 15ನೇ ತಾರೀಕಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಕೂಲಲ್ಲಿ ಆಲ್ ಟಿಕೆಟ್ನ ಬಂದಿರುತ್ತೆ. ಸೊ ಹೋಗಿ ಇಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು 18ನೇ ತಾರೀಕಿಗೆ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಒಂದು ಬಂದ್ಬಿಟ್ಟು ನಿಮಗೆ 18ನೇ ತಾರೀಕಿಗೆ ಬಂದ್ಬಿಟ್ಟು ನಿಮಗೆ ಕನ್ನಡ ಇರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ನ ಬರೆದ್ಬಿಟ್ಟು ಎಕ್ಸಾಮ್ 2ನ ಬರೆದ್ಬಿಟ್ಟು ಪಾಸಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಏನೇ ಒಂದು ಡೌಟ್ ಇತ್ತು ಅಂದರೂ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.